ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ನಾವು ಸುಮ್ಮನಾಗಿದ್ವಿ. ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಡೆಡ್ ಬಾಡಿ ಸಿಕ್ಕಿದೆ. ಜೀವ ರಕ್ಷಣೆ ಇಲ್ಲ ಇಲ್ಲಿ. ಹಿಂಗೆ ಮಾಡಿದ್ರೆ ದಲಿತರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಏನೋ ಒಂದು ಸ್ವಲ್ಪ ಕಾಯನಿಲ್ಲ ಸೋದೇನೋ ಏನಕ್ಕ ಹೋಗಿತ್ತು ಹೊಲದತ್ರ, ಅಲ್ಲಿಂದ ಹೋಗಿ ಇಲ್ಲಿಗ ಒಮ್ಮೆ ಹೆಣವಾಗಿ ಬಿದ್ದೈತಿ. ಈ ಗ್ರಾಮದಲ್ಲಿ ರಕ್ಷಣೆ ಇಲ್ಲ ಅನ್ನೋ ಭಾವನೆ ಉಂಟಾಗಿದೆ. ತುಮಕೂರಿನ ಆ ಹಳ್ಳಿಯಲ್ಲಿ ದಲಿತರ ನಿಗೂಢ ಸಾವುಗಳ ಸರಣಿ ನಡೆಯುತ್ತಾ ಇದೆಯಾ? ಕೆಲಸಕ್ಕೆಂದು ಹೋದ ಮಹಿಳೆ ಈಗ ಹೆಣವಾಗಿ ಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ತಿಪಟೂರು ತಾಲೂಕಿನ ಮಾರಗೊಂಡನಹಳ್ಳಿಯಲ್ಲಿ ನಡೆದ ಈ ಘಟನೆ ಈಗ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಮಹಿಳೆಯ ಶವ ತೋಟವೊಂದರಲ್ಲಿ ಪತ್ತೆಯಾಗಿದ್ದು ಇದು ಕೊಲೆಯೋ ಅಥವಾ ಆಕಸ್ಮಿಕವೋ ಎಂಬ ಪ್ರಶ್ನೆ ಎದ್ದಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಮಾರಗೊಂಡನಹಳ್ಳಿ ಗ್ರಾಮದಲ್ಲಿ ದಲಿತರ ಕೇರಿಯಲ್ಲೀಗ ಆತಂಕ ಮನೆ ಮಾಡಿದೆ. ಈ ಗ್ರಾಮದ ನಿವಾಸಿ 58 ವರ್ಷದ ಚೆನ್ನಮ್ಮ ಎಂಬ ದಲಿತ ಸಮುದಾಯದ ಮಹಿಳೆ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. 3 ದಿನಗಳ ಹಿಂದೆ ಎಂದಿನಂತೆ ಕೂಲಿ ಕೆಲಸಕ್ಕೆಂದು ಮನೆಯಿಂದ ಹೊರಟಿದ್ದ ಈಕೆ ಮತ್ತೆ ಮರಳಿ ಮನೆಗೆ ಬರಲೇ ಇಲ್ಲ. ಆತಂಕಗೊಂಡ ಕುಟುಂಬಸ್ಥರು ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಂಬಂಧಿಕರ ಮನೆಯಲ್ಲಿ ಎಲ್ಲೆಡೆ ಹುಡುಕಾಡಿದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇಂದು ಗ್ರಾಮದ ರಂಗಸ್ವಾಮಿ ಮತ್ತು ದಯಾನಂದ್ ಎಂಬುವವರಿಗೆ ಸೇರಿದ ತೋಟದಲ್ಲಿ ಚೆನ್ನಮ್ಮಳ ಮೃತದೇಹ ಅಸಹಜ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೇವಲ ಸಾವು ಮಾತ್ರವಲ್ಲ, ಮೃತದೇಹದ ಮೇಲಿರುವ ಗಾಯದ ಗುರುತುಗಳು ಹಲವು ಆತಂಕಕಾರಿ ಪ್ರಶ್ನೆಗಳನ್ನು ಮುಂದಿಟ್ಟಿದೆ. ಚೆನ್ನಮ್ಮಾಳ ಮುಖ ಮತ್ತು ಕುತ್ತಿಗೆಯ ಭಾಗದಲ್ಲಿ ಗಂಭೀರ ಸ್ವರೂಪದ ಗಾಯಗಳಾಗಿದ್ದು ರಕ್ತಸಿಕ್ತ ಸ್ಥಿತಿಯಲ್ಲಿ ಶವ ಬಿದ್ದಿತ್ತು. ಇದನ್ನು ಕಂಡ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಇದು 100ಕ್ಕೆ 100 ಕೊಲೆ ಎಂದು ಶಂಕಿಸಿದ್ದಾರೆ. ಯಾರೋ ದುಷ್ಕರ್ಮಿಗಳು ಈಕೆಯನ್ನು ಅಮಾನುಷವಾಗಿ ಹತ್ಯೆ ಮಾಡಿ ಸಾಕ್ಷ್ಯ ನಾಶಪಡಿಸಲು ತೋಟದಲ್ಲಿ ಎಸೆದು ಹೋಗಿದ್ದಾರೆ ಎಂಬ ಆರೋಪ ಈಗ ಕೇಳಿಬರ್ತಾ ಇದೆ. ಅಮ್ಮ ಅಂತ ಅವ್ರ ಮನೆಯಿಂದ ಕಾಣಿಸ್ತಿರ್ಲಿಲ್ಲ. ನಾವು ಹಲವಾರು ಕಡೆ ಹುಡುಕಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದ್ವಿ. ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ನಾವು ಸುಮ್ಮನಾಗಿದ್ವಿ. ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಡೆಡ್ ಬಾಡಿ ಸಿಕ್ಕಿದೆ. ಈಗಲೇ 2ನೇ ಸಲ ಸರ್ ಹಿಂಗೆ ಮಾಡಿರೋದು. ಇದು ನಮ್ಮ ಅಜ್ಜಿನೂ ಸೇರಿ 2ನೇದು. ಹಿಂಗೆ ಮಾಡಿದ್ರೆ ದಲಿತರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಇಲ್ಲಿ ನಾವು ಓಡಾಡೋದು ಕಷ್ಟ ಆಗೈತೆ. ನಾವು ಲೆಟ್ರಿನ್ಗೆ ಬರ್ತೀವಿ, ಏನಕ್ಕಾರ ಬರ್ತೀವಿ. ಈ ಥರ ಹಿಂಗೆ ಮಾಡಿದ್ರೆ ನಾವೇನು ಮಾಡಬೇಕು? ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇವತ್ತಿನ ಬೆಳಗ್ಗೆ 6:30 ತೋಟಕ್ಕೆ ಹೋದಾಗ ಚೆನ್ನಮ್ಮ ಇಲ್ಲಿ ಸತ್ತಿದೆ ನೋಡ್ರಿ ಅಂತೇಳಿ ಯಾರೋ ಗ್ರಾಮದವರು ಹೇಳಿದ್ದಾರೆ. ಯಾರಪ್ಪ ಅನ್ನೋದು ಬಸವರಾಜ್ ಎಂಬವನು ಇಲ್ಲಿ ಹೆಣ ಎಣಬಿದ್ದೈತೆ ಅಂತ ಹೇಳಿ ಹೇಳಿದಾಗ ನಮ್ಮ ಅದೇ ಮಾದಿಗಟ್ಟಿ ಜನ ಇದರೆಲ್ಲ ಬಂದು ಆ ಹೆಣ ನೋಡಿ ಸಂಸ್ಕೃತಿಯಿಂದ ದುಃಖಭರಿತವಾಗಿ ಅವರಿಗೆ ನೋವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ MB ರಂಗಸ್ವಾಮಿ ಅವರ ತೋಟದಲ್ಲಿ ಮಧ್ಯೆ ಬದಿನಲ್ಲಿ ಹೆಣವಾಗಿ ಬಿದ್ದಿರುತ್ತೆ. ಇದೇ ಥರ ಆಗಿತ್ತು ಸರ್. ಅವಾಗ ಇದು ಇವ್ರದೇ ತೋಟ ಅಂದರೆ ಆ ಕಡೆ ತೋಟದಲ್ಲಿ ಆಗಿತ್ತು. ಆ ಕಡೆ ತೋಟದಾಗ ಆಗಿದ್ದಾಗ ರಿಪೋರ್ಟಲ್ಲಿ ಸನ್ಬರ್ನ್ ಅಂತ ಬಂದಿದೆ. ನಮ್ಗೆ ಅವಾಗ ಯಾರೂ ಅಷ್ಟು ಕೊಟ್ಟಿಲ್ಲ, ಹಂಗಾಗಿ ಎಲ್ಲ ಹಿಂಗೆ ಆಗಿ ಮುಚ್ಚಾಕಿದ್ದಾರೆ ಸರ್. ಇದು ಇದೇ ಥರ ಆಗಿದೆ ಸೇಮ್. ಇದೇ ಹಂಗಾಯಿತು. ಅವಾಗ ನಮ್ಮ ಅಪ್ಪಾಜಿದು ಇದೇ ಥರ ಬ್ಲ್ಯಾಕ್ ಆಗಿ ಎಲ್ಲವ ಸೇಮ್ ಆಯಿತು ಸರ್. 5 ಗಂಟೆಯಲ್ಲಿ ಒಂದು ಮನೆ ಕೆಲಸ ಮಾಡ್ಕೊಂಡು 5 ಮನೆ ಬಿಟ್ಟಿತ್ತು. ಮನೆ ಬಿಟ್ಟು ನಾವು ನೆಂಟರ ಮನೆ ಹುಡುಕಾಡಿದ್ವು, ಸಿಕ್ಕಲಿಲ್ಲ. ಆಮೇಲೆ ಮ್ಯಾಂಟೇಟ್ಗಳು ಫೋನ್ ಮಾಡಿದ್ವು, ಎಲ್ಲ ಇಲ್ಲ ಬಂದಿಲ್ಲ ಅಂದರು. ಹೋಗಿ ಕೇಳೋತಿ ಅದನ್ನ ನೋಡಿ ಇನ್ನೊಂದ್ಸರಿ ಕಂಪ್ಲೇಂಟ್ ಕೊಟ್ಟು ಬಂದಮೇಲೆ ಇನ್ನೊಂದ್ಸತಿ ಹುಡುಕೊಂಡು ಇಲ್ಲಿ ಬಂದು ನೋಡಿ ಹುಡುಕಾಡ್ಕೊಂಬಂದ್ರೆ ಇಲ್ಲಿ ರಂಗಸ್ವಾಮಿ ತೋಟಕ್ಕೆ ಬಂದು ನೋಡಿದ್ವು, ಅಲ್ಲಿ ಬಿದ್ದಿತ್ತು. ನೋಡಿ ಕೊಲೆ ಇರಬೇಕು ಅಂತ ನಮ್ಗೆ ಯಾರು ಮುಟ್ಟಲಿಲ್ಲ. ಹಂಗಾಗಿ ನಾವು ಬಿಟ್ಕೊಂಡ್ಬಂದಿದ್ದೀವಿ. ನಮ್ಮೂರಾಗೆ ಇವತ್ತೊಂದು ಅನುಮಾನವಾಗಿ ಸಾವಾಗಿದೆ. ಅದೇ ಇಲ್ಲಿ ಪರಿಸ್ಥಿತಿಯಲ್ಲೂ ಇದೇ ಥರ ಸಾವಾಗಿತ್ತು. ಇನ್ನೂ ವರ್ಷ ತುಂಬಿಲ್ಲ. ದಲಿತರನ್ನ ಇದೇ ರೀತಿ ಎಲ್ಲ ತೋಟಕ್ಕೆ ಹೋದವ್ರನ್ನೆಲ್ಲ ಹಿಡ್ಕೊಂಡು ಹೊಡೆದಾಕ್ತಿದ್ದಾರೆ. ಅದೇ ರೀತಿಯೇ ಚೆನ್ನಮ್ಮನವ್ರಿಗೂ ಕಲ್ಲೆತ್ತಾಕಿ ಸಾವಾಗೈತೆ ಅನ್ನೋ ಅನುಮಾನವಾಗಿ ಸಾವು. ಅದಕ್ಕಾಗಿ ನ್ಯಾಯ ದೊರಕಿಸ್ಕೊಟ್ರು. ಇಂದಿನ ಬಸವರಾಜ್ ಅನ್ನೋದು ಇದೇ ಪ್ರಕರಣ ಮುಚ್ಚೋಗೈತೆ. ಅದು 8 ತಿಂಗಳಿಗೆ ಬಂದಿತ್ತು ಅದ್ರದ್ದು ಇದು ರಿಪೋರ್ಟು. ಆದ್ದರಿಂದ ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಹಿಂದೆ ಒಂದ್ಸತಿ ಹಿಂಗೆ ಇದೇ ಥರ ಆಯಿತು ಸರ್. ಮರಗೊಂಡಳ್ಳಿ ಬಸವರಾಜ್ ಅನ್ನೋರ್ನೂ ಕೊಲೆ ಮಾಡಾಕಿ, ಅದುವೇ ಪೊಲೀಸ್ ಕೇಸ್ ಆಗಲಿಲ್ಲ, ಏನೂ ಇಲ್ಲ. ನಾವು ದೇವಸ್ಥಾನಕ್ಕೆ ಎಲ್ಲರೂ ನಮ್ಮ ಮಾದಿಗ ಸಂಘಟನೆಯರು ಏನೋ ಹರಿಜನರೆಲ್ಲ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಅದೇ ಉದ್ದೇಶ ಇಟ್ಕೊಂಡ್ಬಿಟ್ಟು ಇವರು ನಮ್ಮರಿಗೆ ತೋಟಕ್ಕೆ ಹೋಗಲಿ, ಹೊಲಕ್ಕೆ ಹೋಗಲಿ, ದನ ಹೋಗಲಿ, ಒಂದು ಆಡಿ ಮರಿ ಹೋಗಲಿ ಎಲ್ಲದಕ್ಕೂ ಹಿಂಸೆ ಕೊಡ್ತಾರೆ ಸರ್. ಇಲ್ಲಿ ಇವರು ಒಂದು ಸ್ವಲ್ಪ ಲಿಂಗಾಯತರದ್ದು ಭಾಳ ದೌರ್ಜನ್ಯ ಜಾಸ್ತಿ ಆಗಿದೆ. ಆಮೇಲೆ ನಮ್ಮ ಮಾದಿಗರನ್ನ ಭಾಳ ಇದು ಮಾಡ್ತವ್ರೆ.
ಭಾಳ ಇಕ್ಕಟ್ಟಲ್ಲಿ ಸಿಗಾಕೊಂಡಾರೆ. ಈಗ ಒಮ್ಮ ಮೊನ್ನೆ ಹೋಗಿತ್ತು ನೆಂಟ್ರ ಮನೆಗೆ, ನೆಂಟ್ರ ಮನೆಯಿಂದ ಬಂದು ಮನೆಗೆ ಹೋಗಿ ಏನೋ ಒಂದು ಸ್ವಲ್ಪ ಕಾಯನಿಲ್ಲ ಸೋದೇನೋ ಏನಕ್ಕ ಹೋಗಿತ್ತು ಹೊಲ್ದ ಹತ್ರ, ಅಲ್ಲಿಂದ ಹೋಗಿ ಇಲ್ಲಿಗ ಒಮ್ಮ ಹೆಣವಾಗಿ ಬಿದ್ದೈತಿ. ಯಾರು ಸರ್ ಜವಾಬ್ದಾರಿ? ಇನ್ನು ಈ ಘಟನೆ ಗ್ರಾಮದಲ್ಲಿ ಹಳೆಯ ಕಹಿ ನೆನಪುಗಳನ್ನು ಕೆದಕಿದೆ. ಈ ಹಿಂದೆ ಕೂಡ ಇದೇ ದಲಿತ ಸಮುದಾಯಕ್ಕೆ ಸೇರಿದ ಬಸವರಾಜ್ ಮತ್ತು ಸಿದ್ದಪ್ಪ ಎಂಬುವವರು ಇದೇ ರೀತಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಅಂದು ಆ ಪ್ರಕರಣಗಳನ್ನು ವಿದ್ಯುತ್ ಶಾಕ್, ಸನ್ಬರ್ನ್ನಿಂದ ಸಂಭವಿಸಿದ ಸಾವು ಎಂದು ಬಿಂಬಿಸಿ ಪ್ರಕರಣವನ್ನು ಮುಚ್ಚಿ ಹಾಕಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ದಲಿತ ಸಮುದಾಯದವರೇ ಸಾಲು ಸಾಲಾಗಿ ನಿಗೂಢವಾಗಿ ಸಾವನ್ನಪ್ಪುತ್ತಿರುವುದು ಆಕಸ್ಮಿಕವೇ ಅಥವಾ ಇದರ ಹಿಂದೆ ಯಾವುದೋ ವ್ಯವಸ್ಥಿತ ಸಂಚಿದೆಯೇ ಎಂಬ ಅನುಮಾನ ಈಗ ಮನೆ ಮಾಡಿದೆ. ಕ್ರಮ ತಗೊಳ್ಳೋದು ಬೇಡ, ಹೋರಾಟ ಮಾಡೋದು ಬೇಡ ಅನ್ನೋದೇನಾದರೂ ನಿಮ್ಮ ಗಮನದಲ್ಲಿ ಇದ್ದುತ್ತೆ ಆದರೆ ದಯಮಾಡಿ ಈ ಕೇಸನ್ನು ಶೀಘ್ರವಾಗಿ ಕೈಗೆತ್ತಿಕೊಂಡು ನೊಂದರ ಕುಟುಂಬಕ್ಕೆ ರಕ್ಷಣೆ ಕೊಟ್ಟು ಏನು ಆರೋಪಿತರಿದ್ದಾರೆ ಆರೋಪಿತರನ್ನ ಶೀಘ್ರವಾಗಿ ಅರೆಸ್ಟ್ ಮಾಡಬೇಕು, ನೊಂದ ದಲಿತರಿಗೆ ಕುಟುಂಬಗಳಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಮಗೆಲ್ಲರಿಗೂ ಒಂದು ಸ್ವಲ್ಪ ನಮ್ಮ ಬಂಧುಗಳಿಗೆ, ನಮ್ಮ ಅಣ್ಣತಮ್ಮಗಳಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಅಧಿಕಾರ ವರ್ಗದವರು ನಮಗೆಲ್ಲ ಒಂದು ಸ್ವಲ್ಪ ಕರುಣೆ ಇಟ್ಟು ನೋಡಿ ಸರ್, ದಯವಿಟ್ಟು ಎಲ್ಲರೂ ನೋಡಿರಿ. ಈ ಥರ ಹಿಂಗೆ ನಡೀತೈತೆ, ದೌರ್ಜನ್ಯ ಭಾಳ ನಡೀತೈತೆ ಮರಗೊಂಡಳ್ಳಿಲಿ. ನಮ್ಮವ್ರಿಗೇನಕ್ಕೂ ಎಲ್ಲದಕ್ಕೂ ಭಾಳ ಕಿರಿಕಿರಿ ಮಾಡ್ತಾವ್ರೆ. ಒಂದು ಇಲ್ಲಿಗೂ ಹೋಗಂಗಿಲ್ಲ, ಹೊಲಕ್ಕೂ ಹೋಗಂಗಿಲ್ಲ, ಮನೆಗೂ ಹೋಗಂಗಿಲ್ಲ, ಒಂದು ತೋಟಕ್ಕೂ ಹೋಗಂಗಿಲ್ಲ, ಒಂದು ಸೌದೆ ಕುರಿಮಳಕೆ ಸ್ವಾಗಿ ಏನಕ್ಕಾರ ಹೋಗಲಿ ಎಲ್ಲದಕ್ಕೂ ನಮಗೆ ಭಾಳ ಇದು ಮಾಡ್ತಾರೆ ಸರ್, ಇಕ್ಕಟ್ಟು ಮಾಡ್ತಾವ್ರೆ. ಈ ಥರ ಮಾಡಿ ಇವತ್ತ ಈ ಒಮ್ಮನ್ನ ಎಡವಾಗಿ ಕೆಡವಿದ್ದಾರೆ. ಮುಂಚೆ ಒಂದು ಬಸವರಾಜ್ ಅಂತ ಅದು ಇದೇ ಥರ ಆಗಿತ್ತು ಸರ್, ಅದಕ್ಕೆ ಯಾವುದು ರೆಕಾರ್ಡ್ ಸಿಗಲಿಲ್ಲ, ಏನು ಮಾಡಲಿಲ್ಲ ಅಂತೇಳಿ ಅದು ಡೆತ್ ಅಂತೇಳಿ ಸನ್ಬರ್ನ್ ಅಂತೇಳಿ ಇದು ಮಾಡಿ ಹಾಕಿರು. ಅವಾಗಲೂ ಅದಕ್ಕೆ ಭಯ ಆಗುತ್ತೆ ನಮಗೆ. ಈ ಥರ ಹೊಡೆದಾಕಿದ್ರೆ ನಾವು ಏನು ಮಾಡಬೇಕು? ಬೇರೆ ಏನಕ್ಕಾದ್ರೂ ಬಂದಿರ್ತಾರೆ ಹೊರ್ಗಡೆಗೆ, ಇವರೆಲ್ಲ ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ಪ್ರಾಣಕ್ಕೆ ಬೆಲೆ ಇಬ್ಬರು 3 ಜನ ಇದು ಮಾಡಿದ್ದಾರೆ. ಇದೆಲ್ಲ ಎರಡನೇದು ನಮ್ಮ ಅಜ್ಜಿನೂ ಸೇರಿ ಈ ಥರ ಮಾಡಿದ್ರೆ ನಾವೇನು ಮಾಡಬೇಕು? ದಲಿತರಿಗೆ ರಕ್ಷಣೆ ಮಾಡಬೇಕು. ಈಗ ಇವರೆಲ್ಲ ಇದೇ ಥರ ಮಾಡ್ಕೊಂಡು ಬರೀ ಏನೂ ಆಗಲ್ಲ, ಏನೂ ಅಲ್ಲ, ಇವರು ಹಿಂಗೆ ಮುಚ್ಚಾಕ್ಯಂತಾರೆ ಅಂತ ಬರೀ ಹಿಂಗೆ ಮಾಡ್ತಾರೆ. ಹೊಡೆದಂಗೆ ಐತೆ, ಕಲ್ತಂಗೆ ಕೆಚ್ಚಿದಂಗೆ, ಮೂಗು ಬಾಯಲ್ಲಿ ಕೆಚ್ಚಿದಂಗೆ ಐತೆ. ಅದರಿಂದ ಈ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೇಳ್ಕೊಂತ ಇದ್ದೀವಿ. ಬಸವರಾಜನವ್ರು ಅವರು ಹಿಂಗೆ ಮಾಡಿ ಹಾಕಿದ್ರು, ಅವ್ರಿಗೆ ನಮ್ಮ ನ್ಯಾಯವಾಗಿ ದೊರಕಲಿಲ್ಲ. ಎಣೆ ಎತ್ಕೊಂಡು ಹೋದ್ರೆ ಎಣೆ ಯಾವುದು ಮುಚ್ಚಾಕಿಬಿಟ್ಟು ಕೇಸ್ನಲ್ಲವ. ಅದಕ್ಕಾಗಿ ಇದು ನಾವು ಎಣೆ ಎತ್ತಂಗಿಲ್ಲಿ ಧರ್ಮ ಕುಂತಿದ್ವಿ, ನಮಗೆ ನ್ಯಾಯ ದೊರಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ನಾನು ತಿಪ್ಟೂರು ತಾಲೂಕು ಕಸ್ಬಾ ಹೋಬಳಿ ಮಾರಗೊಂಡನಹಳ್ಳಿ ಗ್ರಾಮಕ್ಕೆ ಬಂದು ಭೇಟಿ ಮಾಡಿದಾಗ ಇಲ್ಲಿ ದಲಿತ ಸಮುದಾಯಕ್ಕೆ ತುಂಬ ತೊಂದರೆ ಇದೆ, ಕಿರುಕುಳ ಇದೆ, ಮತ್ತು ಸವರ್ಣೀಯರಿಂದ ದೌರ್ಜನ್ಯ ಹೆಚ್ಚಾಗ್ತಾಯಿದೆ ಅನ್ನೋ ವಿಚಾರನ ನಾನು ಕೇಳ್ಪಟ್ಟೆ. ಇಲ್ಲಿ ನಾನು ಕೇಳ್ಪಡುವಾಗ ಸವರ್ಣೀಯರು ಏನು ರಂಗನಾಥ ಸ್ವಾಮಿ ದೇವಸ್ಥಾನದ ವಿಚಾರವಾಗಿ ದಲಿತರಿಗೆ ಶೋಷಣೆ ಮಾಡ್ತಾಯಿದ್ದಾರೆ, ದೌರ್ಜನ್ಯ ಆಗ್ತಾಯಿದೆ, ದಬ್ಬಾಳಿಕೆ ಆಗ್ತಾಯಿದೆ ಅನ್ನೋ ವಿಚಾರನ ನಾನು ಕೇಳ್ಪಟ್ಟೆ. ಈ ವಿಚಾರದಲ್ಲಿ ಈ ಹಿಂದೆ ಒಂದು ವ್ಯಕ್ತಿ ಬಸವರಾಜು ಅನ್ನೋ ವ್ಯಕ್ತಿ ಕೂಡ ಅನುಮಾನಾಸ್ಪದವಾಗಿ ಸಾವಪ್ಪಿದ್ರು ಅನ್ನೋ ವಿಚಾರನೂ ಕೇಳಿದ್ದೀನಿ. ಅದರಲ್ಲಿ ಸೂಕ್ತ ತನಿಖೆ ಏನೂ ಆಗಿಲ್ಲ. ತುಂಬ ದಲಿತರು ಪರದಾಡೋಂಥ ಸ್ಥಿತಿ ಉಂಟಾಗಿದೆ. ದಲಿತರಿಗೆ ಜೀವರಕ್ಷಣೆ ಇಲ್ಲ. ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಮರ್ಡರ್ಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ಭಾವನೆಗಳು ಬರ್ತಾ ಇದೆ. ಇವತ್ತಿನ ಸ್ಥಿತಿಗತಿ ನೋಡಿದರೆ ಈ ಗ್ರಾಮದ ಚೆನ್ನಮ್ಮ ಅನ್ನೋರು ಕೂಡ ಇಲ್ಲಿ ಬಂದು ನೋಡಿದರೆ ರಂಗಸ್ವಾಮಿಯವ್ರ ತೋಟ, ಆ ತೋಟದಲ್ಲಿ ಅನುಮಾನಾಸ್ಪದವಾಗಿ ಸಾವಾಗಿ ಬಿದ್ದಿದೆ. ಅದ್ರ ಚಹರೆ ನೋಡೋಕ್ಕೆ ಹೋದರೆ ಆ ಮೈ ಮೇಲೆ ಬರ್ಬರವಾಗಿ ಜಜ್ಜಿರ್ತಕ್ಕಂಥ ಚಹರೆಗಳು ಕಾಣ್ತಾ ಇದೆ, ರಕ್ತಮಯವಾಗಿದೆ. ಅದನ್ನು ನೋಡಿದರೆ ಇಲ್ಲಿ ಏನೋ ದೊಡ್ಡ ಒಂದು ಸವರ್ಣೀಯ ಗುಂಪು ದಲಿತರನ್ನು ದಿಕ್ಕು ತಪ್ಪಿಸೋ ಉದ್ದೇಶಕ್ಕಾಗಿ ಅವ್ರನ್ನ ಗ್ರಾಮದಿಂದ ಒಕ್ಕಲೆಬ್ಬಿಸೋ ಉದ್ದೇಶಕ್ಕಾಗಿ ಒಬ್ಬೊಬ್ಬರನ್ನೇ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಶಂಕೆ ಕಂಡು ಬರ್ತಾ ಇದೆ. ಇದನ್ನು ನಾವು ಗಮನಿಸಿದರೆ ದಲಿತರಿಗೆ ಈ ಗ್ರಾಮದಲ್ಲಿ ರಕ್ಷಣೆ ಇಲ್ಲ ಅನ್ನೋ ಭಾವನೆ ಉಂಟಾಗಿದೆ. ಹಾಗಾಗಿ ಇವರೆಲ್ಲ ಗ್ರಾಮದವರೆಲ್ಲ ಕೂಡ ಈ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ಆ ದೂರನ್ನು ಪೊಲೀಸ್ನವರು ಶೀಘ್ರವಾಗಿ ಕೈಗೆತ್ತಿಕೊಂಡು ಕ್ರಮ ಕೈಗೊಳ್ಳಬೇಕು. ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅಂತಹ ವ್ಯಕ್ತಿಗಳನ್ನು, ಆರೋಪಿತರನ್ನು ಕಡ್ಡಾಯವಾಗಿ FIRನ ಸೇರಿಸ್ಕೊಂಡು ದಲಿತರಿಗೆ ರಕ್ಷಣೆ ಕೊಡಬೇಕು. ಇವತ್ತು ನಾವು ಎಲ್ಲಿ ನೋಡಿದರೂ ಕೂಡ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಇದು ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಎಲ್ಲೂ ಕೂಡ ಎಂಡಿಂಗ್ ಆಗಿಲ್ಲ. ಹಾಗಾಗಿ ಈ ಪ್ರಕರಣನ
ಉನ್ನತಾಧಿಕಾರಿಗಳು ಶೀಘ್ರವಾಗಿ ಕೈಗೆತ್ತಿಕೊಬೇಕು. ಸದ್ಯ ಘಟನಾ ಸ್ಥಳಕ್ಕೆ ಹೊನ್ನವಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಚೆನ್ನಮ್ಮಾಳ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಈ ಹಿಂದಿನ ಸರಣಿ ಸಾವುಗಳು ಸೇರಿದಂತೆ ಸಮಗ್ರ ತನಿಖೆ ಆಗಬೇಕು ಎಂದು ದಲಿತ ಸಂಘಟನೆಗಳು ಹಾಗೂ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಸರಣಿ ಸಾವಿನ ಸುತ್ತುತ್ತಿರುವ ಈ ರಹಸ್ಯವನ್ನು ಪೊಲೀಸರು ಭೇದಿಸ್ತಾರಾ? ಚೆನ್ನಮ್ಮಾಳ ಸಾವಿನ ಹಿಂದಿರುವ ಅಸಲಿ ಕಿರಾತಕರು ಯಾರು ಎಂಬುದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.